ಪಿಲಿಕುಳ ಕಂಬಳ ಹಾಗೂ ಅದರ ಜೊತೆಗೆ ತುಳುನಾಡ ಉತ್ಸವ ಕಾರ್ಯಕ್ರಮದಲ್ಲಿ ತುಳು ಉತ್ಸವ, ಕೆಸರುಡೊಂಜಿ ಆಟ ಸಹಿತ ನಾನಾ ತುಳುನಾಡಿನ ಚಟುವಟಿಕೆ ಕೈಗೊಳ್ಳಲು ಚಿಂತನೆ ನಡೆದಿದ್ದು, ಇದಕ್ಕೆ ಪೂರ್ವಭಾವಿಯಾಗಿ ಕೆರೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು. ಅವರು 10 ವರ್ಷದ ಬಳಿಕ ನಡೆಯಲಿರುವ ಸರ್ಕಾರಿ ಪ್ರಾಯೋಜಕತ್ವದ ಏಕೈಕ ಪಿಲಿಕುಳ ಕಂಬಳ ಆರಂಭಿಸಲು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ನಿರ್ಧರಿಸಿದ್ದು, ಇದರ ಪೂರ್ವಭಾವಿಯಾಗಿ ಪಿಲಿಕುಳ ಕಂಬಳದ ಕೆರೆಯ ಕೆಲಸ ಪ್ರಾರಂಭಿಸುವ ಕಾರ್ಯಕ್ಕೆ ಚಾಲನೆಯನ್ನ ನೀಡಿದ ಬಳಿಕ ಅವರು ಮಾತನಾಡಿದರು. ಹಲವು ವರ್ಷಗಳ ಹಿಂದೆ ಸತತವಾಗಿ ಕಂಬಳ ಏನು ನಡೀತಾ ಇತ್ತು ಅದನ್ನು ಪುನರಾರಂಭ ಮಾಡೋದು ಮತ್ತು ಅದನ್ನು ತುಳು ಉತ್ಸವ ರೀತಿಯಲ್ಲಿ ಮಾಡುವಂಥ ಒಂದು ಚಿಂತನೆ ಇದ್ದು, ಅದರ ಸಂಬಂಧ 9ನೇ ತಾರೀಕು ಅಥವಾ 11ನೇ ತಾರೀಕು ಬೆಂಗಳೂರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಮತ್ತು ಸ್ಪೀಕರು ಮತ್ತು ಎಲ್ಲರ ಒಂದು ಸಭೆ ನಡೆಯಲಿದೆ. ಇದರಲ್ಲಿ ಎಲ್ಲ ಇಲಾಖೆಯವ್ರನ್ನ ಕೂಡ ಕರೆದು ಸಹಕಾರ ಪಡೆಯುವಂಥ ಇದರ ಮುಂಚೆ ಇಲ್ಲಿ ಆಲ್ರೆಡಿ ಇದ್ದಿದ್ದ ಸ್ಟ್ರಕ್ಚರನ್ನು ಹೇಗಿದೆ ಅದರದ್ದು ಮತ್ತು ಅದನ್ನು ಪುನಃ ಇದು ಒಳ್ಳೆಯ ಸ್ಥಿತಿಗೆ ತರಲಿಕ್ಕೆ ಶಾಶ್ವತ ಒಂದು ಇದು ಮಾಡಲಿಕ್ಕೆ ಏನು ಬೇಕಾಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅದನ್ನು ಫಸ್ಟು ಕ್ಲೀನ್ ಮಾಡುವಂಥ ವಿಧಾನವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ವಿ. ಅದನ್ನು ಎಲ್ಲಿ ತುಳುನಾಡಿನ ಒಂದು ಪದ್ಧತಿ ಪ್ರಕಾರ ಅದನ್ನು ಒಂದು ಪೂಜೆಯನ್ನು ಮಾಡಿ ಅದನ್ನು ಪ್ರಾರಂಭ ಮಾಡಿರೋದು. ಯಾವ ರೀತಿಯಾಗಿ ನಡೆಯುತ್ತೆ? ಇಲ್ಲ, ಈಗ ಇದನ್ನು ಫೈನಲ್ ಆಗಿಲ್ಲ. ಅಂದರೆ ಅದು ಚಿಂತನೆ ಇರುವಂಥದ್ದು ಅಂದರೆ ಒಂದು ಕಂಬಳ ಸಮಿತಿಯಿಂದ ಒಂದು ಟೆಂಟೇಟಿವ್ ಡೇಟನ್ನು ಕೊಟ್ಟಿದ್ದಾರೆ. ನವಂಬರ್ ತಿಂಗಳಲ್ಲಿ 1st ಅಥವಾ 2nd ವೀಕೆಂಡಲ್ಲಿ 8th ಅಥವಾ 15th ಅಂತ. ಅದರ ಜೊತೆ ನಾವು ಒಂದು ತುಳು ಉತ್ಸವ ಅಂತ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಮಾಡುವ ಅಂತ ಚಿಂತನೆ ಮಾಡ್ತಾ ಇದ್ದೀವಿ. ಆ 9ನೇ ತಾರೀಕು ಅಥವಾ 11ನೇ ತಾರೀಕು ಮೀಟಿಂಗಲ್ಲಿ ಡೆಸಿಷನ್ ಆದ ಕೂಡಲೇ ವಿ ವಿಲ್ ಕಮ್ಯುನಿಕೇಟ್. ನಂತರ ಕಂಬಳ ಆಯೋಜಿಸುವ ಕುರಿತು ಕಂಬಳ ಸಮಿತಿ ಅಧ್ಯಕ್ಷ ಡಾಕ್ಟರ್ ದೇವಪ್ರಸಾದ್ ಶೆಟ್ಟಿ ಅವರು ಮಾಹಿತಿಯನ್ನ ನೀಡಿದರು. ಪಿಲಿಕುಳ ಕಂಬಳ ಈ ವರ್ಷ ಆರಂಭಗೊಳ್ಳುವುದು ನಮಗೆ ಬಹಳ ಸಂತೋಷ ತಂದಿದೆ. ನಾವು ಈ ಬಗ್ಗೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜುನಾಥ್ ಭಂಡಾರಿ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಪಿಲಿಕುಳದಲ್ಲಿ ಕಂಬಳವನ್ನು ಕಾರ್ಯಾರಂಭ ಮಾಡಬೇಕು, ಅದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂಥ ಕಾರ್ಯಕ್ರಮ ಆಗಬೇಕು. ಅದರೊಂದಿಗೆ ಕಂಬಳ ಈ ಉಭಯ ಜಿಲ್ಲೆಯ ಜನರ ಒಂದು ಜೀವನಾಡಿ. ಇದರಲ್ಲಿ ಹೆಚ್ಚು ಯುವಕರು, ಮಹಿಳೆಯರು, ರೈತಾಪಿ ವರ್ಗದ ಜನರು ಭಾಗವಹಿಸ್ತಾ ಇದ್ದಾರೆ. ಇದೊಂದು ಉತ್ಸವದ ರೀತಿಯಲ್ಲಿ ಪಿಲಿಕುಳದಲ್ಲಿ ನಡಿಬೇಕು, ಅದು ಶಾಶ್ವತವಾಗಿ ನಡಿಬೇಕು. ಅಲ್ಲಿ ಒಂದು ಕಂಬಳ ಭವನವನ್ನು ನಿರ್ಮಾಣ ಮಾಡಬೇಕು. ಆ ಕಂಬಳ ಭವನದ ಮೂಲಕ ವರ್ಷದ 365 ದಿನ ಕೂಡ ಇಲ್ಲಿ ನಿರಂತರವಾಗಿ ತರಬೇತು ಓಟಗಾರರಿಗೆ ಆಗಬೇಕು. ಬೇರೆ ಬೇರೆ ಕಂಬಳದ ಚಾಕರಿ ಮಾಡುವವರ ತರಬೇತು ಕೇಂದ್ರ ಇಲ್ಲಿ ಇರಬೇಕು. ಯಾರು ವರ್ಷದ 365 ದಿನ ಬಂದರೂ ಕೂಡ ಅದನ್ನು ನೋಡುವ ರೀತಿಯಲ್ಲಿ ಕಂಬಳ ನಡೀತಾ ಇರಬೇಕು ಎಂಬುದು ಇದಕ್ಕೆ ಚಾಲನೆ ನೀಡಬೇಕು ಅಂತ ನಾವು ಮನವಿ ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಯವರ ಅಧ್ಯಕ್ಷತೆಯಲ್ಲಿರುವಂಥ ಈ ಒಂದು ಪಿಲಿಕುಳ ಕಂಬಳ ಎಲ್ಲರನ್ನು ಸೇರಿಸಿ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರ ಸಹಭಾಗಿತ್ವದಲ್ಲಿ ಈ ಕಂಬಳ ನಡೀತಾ ಇದೆ. ಅನೇಕ ದಾನಿಗಳು ಕೂಡ ಈ ಕಂಬಳಕ್ಕೆ ನಡೆಸಬೇಕು, ನಾವು ನಿಮ್ಮೊಂದಿಗಿದ್ದೇವೆ ಅಂತ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಈ ಕಂಬಳದೊಂದಿಗೆ ಅನೇಕ ಇತರ ಕಾರ್ಯಕ್ರಮಗಳನ್ನು ನಡೆಸುವ ತುಳು ಉತ್ಸವ ನಡೆಸಬೇಕು ಅಂತ ಏನು ಜಿಲ್ಲಾಧಿಕಾರಿಯವರ ಸಂಕಲ್ಪ ಇದೆಯಾ, ಆ ರೀತಿ ಇದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ರೀತಿಯಲ್ಲಿ 5 ದಿನದ ಕಾರ್ಯಕ್ರಮ ನಡೀತದೆ. 18 ತಾರೀಕಿಗೆ ಕಂಬಳ ಇಲ್ಲಿ ನಡೀತದೆ, ನವೆಂಬರ್ 18ಕ್ಕೆ. ಅದಕ್ಕೆ ಇವತ್ತು ಅದಕ್ಕೊಂದು ರೀತಿಯ ಚಾಲನೆ ದೊರಕಿದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ, ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್, ಮೂಡ ಆಯುಕ್ತರಾದ ನೂರ್ ಜಹರಾ ಖಾನಂ, ಆಳ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ, ಅದಾನಿ ಸಂಸ್ಥೆಯ ಕಿಶೋರ್ ಆಳ್ವ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾನ್ಯನ್, ವಿ4 ನ್ಯೂಸ್, ಮಂಗಳೂರು.